ಆದರೆ ಈ ಸತಿ ಅಮಿತ್ ಶಾ ಅವರು ಮಾಡಿದಂಥ ಒಂದು ಪ್ರಯತ್ನ ಅಂದರೆ 2019 ಇಸ್ವಿಯಿಂದ ಇಲ್ಲಿಯವರೆಗೆ ಸುಮಾರು ಒಂದು 10,000 ಸ್ಟೇಕ್ ಹೋಲ್ಡರ್ ಕನ್ಸಲ್ಟೇಷನ್ ಮೀಟಿಂಗ್ಗಳನ್ನು ಮಾಡಿ ಒಂದು ಲಾಂಗ್ ಪ್ರಾಸೆಸ್ನ ಮಾಡಿ ಕಂಪ್ಲೀಟಾಗಿ ಇದನ್ನು ನಾವು ಹೇಗೆ ಸರಿ ಮಾಡಬೇಕು ಅನ್ನುವಂಥ ಒಂದು ಪ್ರಯತ್ನ ಬಂತು. ಅದರ ಪರಿಣಾಮವಾಗಿ ಭಾರತೀಯ ದಂಡ ಸಂಹಿತೆಯನ್ನು ರೀಪ್ಲೇಸ್ ಮಾಡುವಂಥ ಭಾರತೀಯ ನ್ಯಾಯ ಸಂಹಿತೆಯನ್ನು ನಾವು ಜಾರಿಗೆ ತಂದಿದ್ದೀವಿ. ಈ ಹೆಸರಲ್ಲೇ ನಿಮಗೆ ಇದರಲ್ಲಿರುವಂಥ ವ್ಯತ್ಯಾಸ ಗೊತ್ತಾಗುತ್ತೆ. ಬ್ರಿಟಿಷರು ಪನಿಷ್ಮೆಂಟ್ ಕೊಡಬೇಕು ಅನ್ನುವಂಥ ಉದ್ದೇಶದಿಂದನೇ ಕಾನೂನು ತಂದಿದ್ದು. ಅದಕ್ಕೆ ಅವ್ರು ಹೆಸರಿಟ್ಟಿದ್ದೇನೆ ಇಂಡಿಯನ್ ಪೀನಲ್ ಕೋಡ್ ಅಂತ, ಭಾರತೀಯ ದಂಡ ಸಂಹಿತೆ ಅಂತ. ಆದರೆ ನಾವು ಪನಿಷ್ಮೆಂಟ್ ಕೊಡುವಂಥ ಉದ್ದೇಶ ಕಾನೂನು ತಂದಿಲ್ಲ, ನ್ಯಾಯ ಒದಗಿಸುವಂಥ ಉದ್ದೇಶದಿಂದ ಕಾನೂನು ತಂದಿರುವಂಥದ್ದು. ಆದ್ದರಿಂದ ಭಾರತೀಯ ನ್ಯಾಯ ಸಂಹಿತೆ ಅಂತ ಬಂದಿದೆ. ಇದರಲ್ಲಿ ಹಲವಾರು ರೀತಿಯ ಚೇಂಜಸ್ಗಳನ್ನು ತಂದಿದೆ. ಉದಾಹರಣೆಗೆ ಟೆರರಿಸ್ಟ್ ಆ್ಯಕ್ಟ್ ಡಿಫೈನ್ಡೇ ಆಗಿರಲಿಲ್ಲ. ಟೆರರಿಸ್ಟ್ ಆ್ಯಕ್ಟನ್ನು ಡಿಫೈನ್ ಮಾಡಿ ಇದರಲ್ಲಿ ಅದಕ್ಕೊಂದು ಕಠಿಣವಾದಂಥ ಶಿಕ್ಷೆಯನ್ನು ಕೊಟ್ಟಿದೆ. ಎರಡನೇದು, ಇವತ್ತು ನೀವು ಯಾವುದೇ ಪೊಲೀಸ್ ಸ್ಟೇಷನ್ಗೆ ಹೋದರೆ ನಿಮಗೆ ಮೊಬೈಲ್ನ ಕಳ್ಳತನ, ಚೈನ್ ಸ್ನ್ಯಾಚಿಂಗು ಈ ರೀತಿಯ ಕೇಸಸ್ಗಳು ಇರ್ತಿದ್ವು. ಇದು ಆ ಕಾಲದಲ್ಲಿ ಇರಲೇ ಇರಲಿಲ್ಲ. ನಿಮಗೆ ಯಾವುದೇ ಪೊಲೀಸ್ನವ್ರನ್ನು ಕೇಳಿದ್ರೆ ಅವ್ರು ಹೇಳುವಂಥದ್ದು ಇದು ಕೇಸ್ ಇಲ್ಲ ಸರ್, ಅದರಿಂದ ಇದು ಖುಲಾಸೆ ಆಗೋಗ್ತಿತ್ತು, ಕಳ್ಳರನ್ನ ಹಿಡಿದ್ರೂ ಕೂಡ ಚೈನ್ ಸ್ನ್ಯಾಚಿಂಗ್ ಮಾಡಿದವ್ರನ್ನು ಕೂಡ ತಪ್ಪಿಸ್ಕೊಂಡು ಬಿಡ್ತಿದ್ರು ಅಂತ. ಈಗ ಅದನ್ನು ಚೈನ್ ಸ್ನ್ಯಾಚಿಂಗನ್ನು, ಮೊಬೈಲ್ ಸ್ನ್ಯಾಚಿಂಗನ್ನು ಒಂದು ಅಫೆನ್ಸ್ ಮಾಡಾಗಿದೆ. ಎಷ್ಟೋ ಕೇಸ್ಗಳಲ್ಲಿ ಭಾಳ ಜನ ಶ್ರೀಮಂತರುಗಳು ದೊಡ್ಡ ದೊಡ್ಡ ಕಾರ್ ಇಟ್ಕೊಂಡಿರೋರು ಹಿಟ್ ಆ್ಯಂಡ್ ರನ್ ಮಾಡಿ ಓಡೋಗ್ಬಿಡೋರು. ವಿಶೇಷವಾಗಿ ಯಾರು ನಡ್ಕೊಂಡು ಹೋಗುವಂಥವ್ರು, ಪಾದಚಾರಿಗಳಿರ್ತಿದ್ರು, ಬೈಕಲ್ಲಿ ಹೋಗುವಂಥವ್ರು, ಸ್ಕೂಟ್ರ್ ಓಡಿಸುವಂಥವ್ರು, ಇಂಥವ್ರು ಯಾವಾಗಲೂ ಕೂಡ ಪಾಪ ಕಷ್ಟದಲ್ಲಿರೋರು. ಆದರೆ ಇವಾಗ ಹಿಟ್ ಆ್ಯಂಡ್ ರನ್ನು ಕೂಡ ಇಷ್ಟು ವರ್ಷ ಅಫೆನ್ಸ್ ಇರಲಿಲ್ಲ. ಹಿಟ್ ಆ್ಯಂಡ್ ರನ್ ಇವೊಂದು ಅಫೆನ್ಸ್ ಮಾಡಲಾಗಿದೆ. ಹೆಣ್ಮಕ್ಳ ಮೇಲೆ ವಿಶೇಷವಾಗಿ ಆಗುವಂಥ ದೌರ್ಜನ್ಯಗಳು, ಅಪ್ರಾಪ್ತೆಯರ ಮೇಲಾಗುವಂಥ ಗ್ಯಾಂಗ್ ರೇಪಿಗೆ ಡೆತ್ ಪೆನಾಲ್ಟಿ, ಈ ರೀತಿ ಹಲವಾರು ಒಂದು ಹೆಣ್ಣುಮಕ್ಕಳ ಹಿತಾಸಕ್ತಿಯನ್ನು ಕಾಪಾಡುವಂಥ ಕಾನೂನುಗಳನ್ನು ಇದರಲ್ಲಿ ಹೊಸದಾಗಿ ಅಫೆನ್ಸಸ್ಸನ್ನು ಮಾಡಲಾಗಿದೆ. ಇನ್ನೊಂದು ವಿಶೇಷವಾಗಿ ಹೆಸರನ್ನು ಬದಲಾಯಿಸಿಕೊಂಡು ಅಥವಾ ನಿಜವಾದಂಥ ಹೆಸರನ್ನು ಅಥವಾ ಅವರ ಐಡೆಂಟಿಟಿಯನ್ನು ಬಚ್ಚಿಟ್ಟು ಹೆಣ್ಣು ಮಕ್ಕಳನ್ನ ಮೋಸ ಮಾಡಿ ಮದುವೆ ಮಾಡ್ಕೊಳ್ತೀವಿ ಅಂತ ಹೇಳಿ ಈಗ ನಾವೇನು ಆಡೋ ಭಾಷೆಯಲ್ಲಿ ಲವ್ ಜಿಹಾದ್ ಅಂತ ಕರಿತೀವಿ, ಆ ರೀತಿ ಯಾರೇ ಮಾಡಿದ್ರು ಕೂಡ ಅವರನ್ನು ಕೂಡ ಇದರಲ್ಲಿ ಒಂದು ಅಫೆನ್ಸ್ ಮಾಡಿ ಅವರನ್ನು ಕೂಡ ಕಠಿಣ ಶಿಕ್ಷೆ ಮಾಡುವಂಥದ್ದಾಗಿದೆ. ಹಾಗೆ ನಾವು ನೋಡ್ತೀವಿ ಹೋರಾಟಗಳು, ಇನ್ಯಾವುದೋ ಗಲಾಟೆಗಳು ಎಲ್ಲ ನಡೆದಾಗ ಜನ ಹೋಗಿ ಪಬ್ಲಿಕ್ ಪ್ರಾಪರ್ಟಿಯ ಡ್ಯಾಮೇಜ್ ಮಾಡ್ತಾರೆ. ಪಬ್ಲಿಕ್ ಪ್ರಾಪರ್ಟಿಯನ್ನು ಡ್ಯಾಮೇಜ್ ಮಾಡೋದಕ್ಕೂ ಕೂಡ ಇಷ್ಟು ವರ್ಷ EPCಯಲ್ಲಿ ಅದು ಅಫೆನ್ಸ್ ಇರಲಿಲ್ಲ. ಈಗ ಪಬ್ಲಿಕ್ ಪ್ರಾಪರ್ಟಿಯನ್ನು ಯಾರಾದರೂ ಡ್ಯಾಮೇಜ್ ಮಾಡಿದ್ರೆ ಅವರನ್ನು ಕೂಡ ಜೈಲಿಗೆ ಹಾಕುವಂಥ ಒಂದು ಅಫೆನ್ಸ್ ಮಾಡಲಾಗಿದೆ. ಎರಡನೇದು CRPC ಏನಿತ್ತು ಅದು ನಿಮಗೆ ಕೋರ್ಟ್ ವ್ಯವಸ್ಥೆ ನಡೆಯುವಂಥದ್ದೇನೆ ಪ್ರೊಸೀಜರ್ ಕಾನೂನು ಮೇಲೆ CRPC ಕೂಡ ಬ್ರಿಟಿಷರು ಕಾಲದಲ್ಲಿ ಮಾಡಿದ್ದು. ಅದು ಅದೇ ಆಧಾರದ ಒಂದಿಷ್ಟು ರೂಲ್ಸ್ಗಳಿತ್ತು, ಬಹಳ ಕಾಂಪ್ಲೆಕ್ಸ್ ಆಗಿದ್ದಂಥ ಕಾನೂನುಗಳಿದ್ವು. ಆ ಕಾರಣಕ್ಕೋಸ್ಕರ ನಮ್ಗೆ 2-3 ಸಮಸ್ಯೆಗಳಿದ್ವು. ಒಂದು, ಕೇಸ್ಗಳು ನಡೀತಾನೆ ಇರೋವು. ನಿಮ್ಗೆ ಈ ಕೇಸ್ ಯಾವ್ದಾದ್ರು ಒಂದು ಫೈಲ್ ಆಯಿತು ಅಂತಂದರೆ 10 ವರ್ಷ, 12 ವರ್ಷ, 15 ವರ್ಷ ನಡ್ಕೊಂಡು ಹೋಗ್ತಾನೆ ಇರೋವು, ಪೆಂಡೆನ್ಸಿ ಇರ್ತಿತ್ತು. ಸೊ ನೀವು ನೋಡಿದ್ರೆ ಲಕ್ಷಾಂತರ ಕೇಸ್ಗಳು ನಮ್ಮ ದೇಶದಲ್ಲಿ ಪೆಂಡೆನ್ಸಿ ಇದೆ. ನಮ್ಮಲ್ಲಿ ಈ ಪೆಂಡೆನ್ಸಿ ಕಾರಣ ಇದ್ದಿದ್ದು 4-5 ಅಂಶಗಳಿದ್ದು. ಟೈಮ್ ಬೌಂಡ್ ಆಗಿ ನೀವು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಾಗಲಿ, ಟೈಮ್ ಬೌಂಡ್ ಆಗಿ ಚಾರ್ಜ್ ಶೀಟ್ ಮಾಡಬೇಕು ಅಂತಾಗಲಿ, ಟೈಮ್ ಬೌಂಡ್ ಆಗಿ ಜಡ್ಜ್ಮೆಂಟ್ ಕೊಡಬೇಕು ಅಂತಾಗಲಿ ಇರಲಿಲ್ಲ. ಈಗ ಪೊಲೀಸ್ನವ್ರಿಗೂ ಕೂಡ ನೀವು 90 ದಿವಸದೊಳಗಡೆ ಇನ್ವೆಸ್ಟಿಗೇಷನ್ ಮುಗಿಸ್ಬೇಕು, ಕೋರ್ಟಿಗೂ ಕೂಡ ನೀವು ಇಷ್ಟೇ ದಿವಸದೊಳಗಡೆ ಹಿಯರಿಂಗ್ ಮುಗಿಸ್ಬೇಕು, ಜಡ್ಜ್ಮೆಂಟು ಕೂಡ 45 ದಿವಸದೊಳಗಡೆ ಕೊಡಬೇಕು ಅನ್ನುವಂಥ ಜಡ್ಜ್ ಮೇಲೆ, ಪೊಲೀಸ್ ಮೇಲೆ, ವಕೀಲರ ಮೇಲೆ, ಎಲ್ಲರೂ ಮೇಲೂ ಕೂಡ ಒಂದಿಷ್ಟು ಟೈಮ್ ಬೌಂಡ್ ರಿಸ್ಟ್ರಿಕ್ಷನ್ಸ್ ಕೊಟ್ಟಿದ್ದಾರೆ. ಅಡ್ಜಸ್ಟ್ಮೆಂಟ್ಗಳು ಕೇಳ್ಕೊಂಡು ಹೋಗ್ತಿದ್ರು ವಕೀಲರುಗಳು. ಇನ್ನೊಬ್ರು ಪ್ರತಿ ದಿವಸ ಕೋರ್ಟಿಗೆ ಬರೋದು, ಇವತ್ತು ಇನ್ನೊಂದಾಯ್ತು ಅಂತ ಅಡ್ಜಸ್ಟ್ಮೆಂಟ್ ತೊಗೊಂಡೋಗಿದ್ದು, ಮುಂದಕ್ಕೆ ಹೋಗ್ತಾನೆ ಇರ್ತಿದ್ದು. ಈಗ 2 ಅಡ್ಜಸ್ಟ್ಮೆಂಟಿಗೆ ಅವಕಾಶ, ಕೋರ್ಟಲ್ಲಿ ಕೇಸ್ ಬಂತು ಅಂತಾರೆ ಆದಷ್ಟು ಬೇಗ ಡಿಸ್ಪೋಸ್ ಆಗಬೇಕು ಅಂತ ಮಾಡಿದ್ರು. ಇನ್ನೊಂದಾಗಿರುವಂಥ ಬಹಳ ಇಂಪಾರ್ಟೆಂಟು ಚೇಂಜು CRPCಯಲ್ಲಿ ಅಂತಂದರೆ, ಈ ನೀವಿವಾಗ ನಮ್ಮ ಡೌರಿ ಹರಾಸ್ಮೆಂಟ್ ಕೇಸ್ಗಳು ನೀವು ನೋಡಿದ್ರೆ, ಡೌರಿ ಹರಾಸ್ಮೆಂಟ್ ಕೇಸ್ಗಳಲ್ಲಿ ಎಷ್ಟೋ ಸತಿ ಸುಳ್ಳು ಕೇಸ್ಗಳು ರಿಜಿಸ್ಟರ್ ಆಗಿರ್ತಿದ್ವು. ವಯಸ್ಸಾದಂಥ ಅತ್ತೆ ಮಾವಂದರು, ತಂದೆ ತಾಯಿಗಳು, ಅವ್ರನ್ನ ಈ ಕೇಸ್ ಮೇಲೆ ಹಿಡ್ಕೊಂಡೋಗಿ ಪೊಲೀಸ್ನವರು ಇನ್ನೊಬ್ರು ಅರೆಸ್ಟ್ ಮಾಡುವಂಥದ್ದು ನಡೀತಾ ಇತ್ತು. ಸುಪ್ರೀಂ ಕೋರ್ಟ್ ಎಷ್ಟೋ ಸತಿ ಈ ರೀತಿ ಆರ್ಬಿಟ್ರರಿ ಅರೆಸ್ಟ್ ಮಾಡಬಾರದು ಅಂತ ಜಡ್ಜ್ಮೆಂಟ್ಗಳು ಕೊಟ್ಟಿದ್ರು, ನಡೀತಾ ಇತ್ತು. ಆದರೆ ಈಗ ಕಾನೂನಲ್ಲೇ ವ್ಯವಸ್ಥೆ ತಂದು 60 ವರ್ಷ 65 ವರ್ಷದ ಮೇಲಿರುವಂಥವ್ರು ಯಾರನ್ನಾರು ಅರೆಸ್ಟ್ ಮಾಡಬೇಕು ಅಂತಂದರೆ ನೀವು DSP ಲೆವೆಲಲ್ಲಿ ಪರ್ಮಿಷನ್ ತೊಗೊಂಡ ನಂತರವೇ ಅರೆಸ್ಟ್ ಮಾಡಬೇಕು ಅನ್ನೋಂಥ ಒಂದು ಪ್ರೊಟೆಕ್ಷನ್ ಕೂಡ ಅಂಥವ್ರಿಗೆ ಕೊಟ್ಟಿದ್ದಾರೆ. ಇನ್ನೊಂದಾಗಿರುವಂಥ ಬದಲಾವಣೆ CRPCಲಿ ಪ್ರಮುಖವಾಗಿ ಅಂತಂದರೆ, ನಮಗೆ ಕನ್ವಿಕ್ಷನ್ ರೇಟ್ ದೇಶದಲ್ಲಿ ಬಹಳ ಕಡಿಮೆ ಇರ್ತಿತ್ತು. ನೀವು ಆಶ್ಚರ್ಯ ಪಡ್ತೀರಾ, 100 ಕೇಸು ನಮ್ಮ ಪೊಲೀಸ್ ಸ್ಟೇಷನ್ನಲ್ಲಿ, ಕೋರ್ಟ್ನಲ್ಲಿ ರಿಜಿಸ್ಟರ್ ಆದರೆ, FIR ರಿಜಿಸ್ಟರ್ ಆದರೆ, ಅದರಲ್ಲಿ 40 ಕೇಸಲ್ಲೂ ಕೂಡ ನಿಮಗೆ ಶಿಕ್ಷೆ ಆಗಲ್ಲ.
ಯಾಕೆಂದರೆ ಎವಿಡೆನ್ಸ್ ಕರೆಕ್ಟಾಗಿರಲ್ಲ ಅನ್ನೋ ಕಾರಣಕ್ಕೋಸ್ಕರ. ಅದರಲ್ಲೂ ಘೋರವಾದಂಥ ಅಪರಾಧಗಳಲ್ಲಿ ಮರ್ಡರ್ ಇರ್ಬೋದು, ರೇಪ್ ಇರ್ಬೋದು, ಇನ್ಯಾರು ಡೆಕಾಯಿಟಿ ಇರ್ಬೋದು, ಈ ಥರದ ಅಪರಾಧಗಳಲ್ಲಿ ಈಗೇನು ಮಾಡಿದ್ದಾರೆ ಅಂತಂದರೆ 7 ವರ್ಷದಕ್ಕಿಂತ ಹೆಚ್ಚು ಶಿಕ್ಷೆ ಇರುವಂಥ ಯಾವುದೇ ಕ್ರೈಮ್ ಆದರೂ ಕೂಡ ಕಂಪಲ್ಸರಿಯಾಗಿ ಫೋರೆನ್ಸಿಕ್ ಸೈನ್ಸ್ ಟೀಮ್ನವರು ಅಲ್ಲಿಗೆ ಹೋಗಬೇಕು. ಫೋರೆನ್ಸಿಕ್ಸ್ ಎಕ್ಸ್ಪರ್ಟ್ಸ್ನವರು ಫೋರೆನ್ಸಿಕ್ ಎವಿಡೆನ್ಸನ್ನು ಅದರಲ್ಲಿ ಕಲೆ ಹಾಕಬೇಕು. ಅದ್ರ ಮೂಲಕನೇ ಟ್ರಯಲ್ ನಡೀಬೇಕು ಅಂತ ಮಾಡಿದ್ದಾರೆ. ನೀವಿವತ್ತು ಇಸ್ರೇಲ್ ಇರ್ಬೋದು, ಇಂಗ್ಲೆಂಡ್ ಇರ್ಬೋದು, ಆಸ್ಟ್ರೇಲಿಯಾ ಇರ್ಬೋದು, ಈ ರೀತಿ ಎಷ್ಟೊಂದು ಅಡ್ವಾನ್ಸ್ ಜೂರಿಸ್ಡಿಕ್ಷನ್ಗಳಲ್ಲಿ ನಿಮಗೆ 90% 95% ಕನ್ವಿಕ್ಷನ್ ರೇಟ್ ಯಾಕಿರುತ್ತೆ ಅಂತಂದರೆ ಫೋರೆನ್ಸಿಕ್ ಸೈನ್ಸ್ನ ಆಧಾರದ ಮೇಲೆ ಕನ್ವಿಕ್ಷನ್ ಎವಿಡೆನ್ಸ್ ಪ್ರೆಸೆಂಟ್ ಆಗೋದ್ರಿಂದ. ಈ ರೀತಿ ಭಾಳಷ್ಟು ಚೇಂಜ್ಗಳು CRPCಯಲ್ಲಿ ತಂದಾಗಿದೆ. ಇದರ ಮುಖ್ಯ ಉದ್ದೇಶ ಅಂದರೆ ಪೆಂಡೆನ್ಸಿಯನ್ನು ಕಡಿಮೆ ಮಾಡಬೇಕು, ಕ್ವಿಕ್ಕಾಗಿ ಡಿಸ್ಪೋಸ್ ಮಾಡಬೇಕು, ಫೋರೆನ್ಸಿಕ್ ಸೈನ್ಸ್ನ ಆಧಾರದ ಮೇಲೆ ಎವಿಡೆನ್ಸ್ ಪ್ರಸ್ತಾಪ ಮಾಡೋದ್ರಿಂದ ನಿಮಗೆ ಕನ್ವಿಕ್ಷನ್ ರೇಟನ್ನು ಜಾಸ್ತಿ ಮಾಡಬೇಕು ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.